ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಯಾಕ್ರಿ ಜನಗಳು ಇಷ್ಟೊಂದು ಅಯ್ಯೋ ಅನ್ಸ್ಕೊಂತಿದ್ದೀರ ನೀವು? ಒಳ್ಳೇದಾಗುತ್ತೀರ ನಿಮಗೆ, ನಿಮ್ಮ ಹೆಂಡತಿ ಮಕ್ಳು ಒಳ್ಳೇದಾಗುತ್ತೀರ ರೀ, ಹಾಳಾಗೋಗ್ತೀರ ರೀ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಬ್ಬಾಗಿಲ್ಲಂತೆ. ಇನ್ನು ಜಿಲ್ಲಾ ಮಂತ್ರಿಯವರು ಅಯ್ಯ ಸ್ವಾಮಿ ನಿಮ್ಮ ಮಾನ ಮರ್ಯಾದೆ 3 ಕಾಸಿಲ್ಲ ಹರಾಜಾಗ್ತೀನಿ ನಾನೇನೆ. ಒಂದು 7 ತಿಂಗಳಿಂದ ಹಿಂಗೆ ಐತೆ. ಇಲ್ಲ ನಿಮ್ಮ ಜನ್ಮಕ್ಕೆ ಬೆಂಕಿ ನಿಮ್ದು ಒಂದು ಜನ್ಮನ. ರೋಡ್ ಎಲ್ಲ ಕಿತ್ತೋಗ. ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಅವರು ಸರ್, ಏನು ಸರ್ ನೀವು ಎಲ್ಲಿದ್ದೀರಾ ಸರ್? ಹುಡುಗರೆಲ್ಲ ಬಿದ್ದು ಸತ್ತೋಗಿದ್ದಾರೆ. ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಧೂಳು ರೋಡು. ನಮಸ್ಕಾರ ಅಲ್ಲಿನ್ ಟಿವಿ ವೀಕ್ಷಕರೇ. ಹದಗೆಟ್ಟ ರಸ್ತೆ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ತುಮಕೂರು ನಗರದ 35 ವಾರ್ಡು ಪೈಕಿ 2ನೇ ವಾರ್ಡಿನಲ್ಲಿ 80 ಫೀಟ್ ರಸ್ತೆ ಇದೆ. ಅಂದರೆ ಶಿರಾಗಡ್ಡಿಯಿಂದ 80 ಫೀಟ್ ರಸ್ತೆ ಅಂದರೆ ಈಗ ಹೊಸ್ದಾಗಿ ರಿಂಗ್ ರಸ್ತೆ ಮಾಡಿದ್ದಾರೆ. ಆ ರಸ್ತೆ ಮುಖಾಂತರ ಹಾದು ಹೋಗುವಂಥ ಈ ಒಂದು ಮಾರ್ಗ. ಇಲ್ಲಿ ಸುಮಾರು ಒಂದು 10 ತಿಂಗಳು 11 ತಿಂಗಳಿಂದ ಕಡ್ರಿ ರಸ್ತೆ ಸಂಪೂರ್ಣ ಹಾಳಾಗೋಗಿದೆ. ದ್ವಿಚಕ್ರ ಮತ್ತು ಲಾರಿ ಇತರೆ ವಾಹನಗಳು ತಿರುಗಾಡೋಕ್ಕೆ ಭಾರಿ ತೊಂದರೆ ಅನುಭವಿಸ್ತಾರೆ, ನರಕ ಯಾತನೆ ಅನುಭವಿಸ್ತಾರೆ. ಎಷ್ಟೋ ಜನ ದ್ವಿಚಕ್ರ ವಾಹನ ಸವಾರರು ಇದೇನು 2 ವೀಲರ್ ತಗೊಂಡು ಹೋಗ್ಬೇಕಾದ್ರೆ ರಸ್ತೆ ಸಂಪೂರ್ಣ ಹಾಳಾಗೋಗಿದೆ. ಆಯಾ ತಪ್ಪಿ ಕೆಳಗಡೆ ಬೀಳ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಾಗ್ತಿದೆ. ಕೇಳೋಕ್ಕೆ ಸ್ಥಳೀಯ ರಾಜಕಾರಣಿಗಳು, ಸ್ಥಳೀಯ ಅಧಿಕಾರಿಗಳು ಯಾರು ಒಬ್ಬರು ರೀ ಇದುವರೆಗೂ ಬಂದು ನೋಡಿಲ್ಲ, ಕ್ಯಾರೆ ಅಂದಿಲ್ಲ. ನಿಮ್ಮ ಜನ್ಮಗಳಿಗೆ ಏನು ಹೇಳ್ಬೇಕು ನಮಗೂ ಅರ್ಥ ಆಗ್ತಿಲ್ಲ ಕಣ್ರಿ. ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನೋ ಐತೇನ್ರಿ? ಹೋಗ್ಬಿಟ್ಟು ನೋಡ್ರಿ ಜನಗಳು ಸಮಸ್ಯೆ ಎಷ್ಟಿದೆ ಅಂತೇಳಿ. ಮಾಧ್ಯಮದ ಮುಂದೆ ಇವತ್ತು ಮಾತಾಡೋದಕ್ಕೆ ಅಲ್ಲಿ ಜನಗಳು ಎದುರ್ಕೊತಾ ಇದ್ದಾರೆ. ಫುಟ್ಪಾತಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಧೂಳು, ವಿಪರೀತ ಧೂಳು. ಆ ಧೂಳು ಮೇಲೆ ಏನೋ ಆ ಧೂಳಿದೆಯಲ್ಲ ತರಕಾರಿ ಮೇಲೆ ಮತ್ತು ಹಣ್ಣು ಹಂಪಲ ಮೇಲೆ ಕೂತ್ಕೊತಾ ಇದೆ. ಅದು ತಿಂದರೆ ಸಾರ್ವಜನಿಕರಿಗೆಲ್ಲ ಕಾಯಿಲೆ, ಕ್ಷಯರೋಗ, ಹಾಳು ಮೂಳು ಇಂಥವು ಬರ್ತಾಯಿದೆ. ಅದು ಮಾರಲಿಲ್ಲ ಅಂದರೆ ಆ ಬಡಪಾಯಿಗಳಿಗೆ ಜೀವನ ಇಲ್ಲ. ಶಾಮಣ್ಣ ರೋಡ್ ಎಲ್ಲ ಕಿತ್ತೋಗ, ಓಡಾಡೋಕ್ಕೆ ಎಲ್ಲ ಬೀಳ್ತಾರೆ, ಹೇಳ್ತಾರೆ. ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಧೂಳು ರೋಡು. ಮಾಧ್ಯಮದ ಮುಂದೆ ಇವತ್ತು ಮಾತಾಡೋಕೆ ಎದುರ್ಕೊಂತ ಇದ್ದಾರೆ. ನಮ್ಗೆ ಯಾಕೆ ಬೇಕು ಸರ್, ನಗರ ಪಾಲಿಕೆಯವರು ಅಧಿಕಾರಿಗಳು ಬಂದ್ಬಿಟ್ಟು ನಮ್ಗೆ ಹಿಂಸೆ ಕೊಡ್ತಾರೆ, ಮಾಧ್ಯಮದ ಮುಂದೆ ಮಾತಾಡ್ತೀರ ನೀವು ಅಂತೇಳಿ. ವ್ಯವಸ್ಥೆ ಎಲ್ಲರೂ ಸಾಕ್ತಾ ಇದೆ. ಬ್ರಿಟಿಷ್ನವರಿದ್ದಾಗ ಈ ಥರ ಇತ್ತ ಇಲ್ವಾ ನಮಗಂತೂ ಗೊತ್ತಿಲ್ಲಪ್ಪ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಇವತ್ತು ಬಡವರು ಇವತ್ತು ಅನುಭವಿಸ್ತಕ್ಕಂಥ ನರಕ ಯಾತನೆ ಕೇಳೋದಕ್ಕೆ ಒಬ್ಬ ರಾಜಕಾರಣಿಯಾಗಲಿ, ಒಬ್ಬ ಅಧಿಕಾರಿಯಲ್ಲಿ ಗತಿ ಇಲ್ಲ. ನಿಮ್ಮ ಜನ್ಮಕ್ಕೆ ಬೆಂಕಿ ನಿಮ್ಮದು ಒಂದು ಜನ್ಮನ. ಬಡವರು ರಕ್ತ ಬಸ್ತು ಕಟ್ಟೋವಂಥ ತೆರಿಗೆ ರೀ. ಆ ತೆರಿಗೆ ತಿಂದು ನೀವು ಏನೋ ಎ ಸಿ ರೂಮಲ್ಲಿ ಕೂತ್ಕೊಂಡು ಕಾರ್ಗಳು ಕೂತ್ಕೊಂಡು ನೀವು ಐಷಾರಾಮಿ ಮಾಡ್ತೀರ. ನೀವು ಇವತ್ತು ಬಡವ್ರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯನ ಕೇಳೋದಕ್ಕೆ ನಿಮಗೆ ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಇದೆ ನಿಮಗೆ. ಏನಾಗ್ತಿದೆ ಏನಿಲ್ಲ ಅಂತ ಕೇಳೋದಕ್ಕೆ ಗತಿ ಇಲ್ಲ ನೋಡ್ರಿ. ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಅವ್ರಿಗೆ ನಿಜವಾಗ್ಲೂ ಮೊದಲು ಥರ ಇಂಟ್ರೆಸ್ಟ್ ಇಲ್ಲ ರೀ. ಎಲ್ಲೆಲ್ಲಿ ಏನೇನಾಗ್ತಿದೆ ಅಂತೇಳಿ ಅವರಾಗಲಿ ಯಾರೇ ಬಂದಲ್ಲಿ ಜನಗಳು ಸಮಸ್ಯೆ ಕೇಳೋದು. ಧೂಳು ರೀ, ವಿಪರೀತ ಧೂಳು ರೀ. ಧೂಳು ಕುಡಿದು ಸಾಯ್ತಾ ಇದ್ದಾರೆ. ಅಲ್ಲಿ ಅದಕ್ಕಿಟ್ಟಿರ್ತಕ್ಕಂಥ ರಸ್ತೆನ ನಗರ ಪಾಲಿಕೆಯರು ಮಾಡಿಸ್ಬೇಕು, ಇಲ್ಲ ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಮಾಡಿಸ್ಬೇಕು, ಇಲ್ಲ ಯಾರು MP ಮಾಡಿಸ್ಬೇಕು, ಇಲ್ಲ ಜಿಲ್ಲಾ ಉತ್ಸವಾರಿ ಮಂತ್ರಿಗಳು ಪರಮೇಶ್ವರ್ ಮಾಡಿಸ್ಬೇಕು ಅಂತೇಳಿ ಗೊತ್ತಾಗ್ತಿಲ್ಲಪ್ಪ ನಮಗಂತೂ. ಯಾರು ಮಾಡಿಸ್ಬೇಕು ಅಂತ ನಮಗಂತೂ ಗೊತ್ತಿಲ್ಲ. ಪರಮೇಶ್ವರ್ಗೂ ಕೂಡ ಎಲ್ಲ ಒಂದು ಕಡೆ ಜಿಲ್ಲೆ ಬಗ್ಗೆ ಅವ್ರಿಗೂ ನೆಗ್ಲೆಕ್ಟ್ ಜಾಸ್ತಿ. ಅವರಿಗೆ ರಾಜಕೀಯದೇ ಜಂಜಾಟ ಜಾಸ್ತಿ ಅವರಿಗೆ. ಇನ್ನು ಅದ್ರ ಮಧ್ಯೆ ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಅವರು, ಸರ್ ಏನು ಸರ್ ನೀವು ಎಲ್ಲಿದ್ದೀರಾ ಸರ್? ಹೋಗಿ ಸರ್, ಹೋಗ್ಬಿಟ್ಟು ನೋಡಿ ಸರ್, ಅಲ್ಲ ಕರ್ಕೊಂಡೋಗಿ ಸರ್ ನಿಮ್ಮ ಅಧಿಕಾರಿಗಳನ್ನ. ಬೆಳಗ್ಗೆಯಿಂದ ಸಾಯಂಕಾಲದಾಗ ನಿಮ್ಮ ಕಾರ್ಗಳು ತಗೊಂಡು ನೀವು ನಿಮ್ಮ ಅಧಿಕಾರಿಗಳು 10 ರೌಂಡ್ ಆಗಿ ಸರ್.
ಒಂದು ಸತಿ ಟೂ ವೀಲರಲ್ಲಿ ಹೋಗಿ ಸರ್, ನೀವು ನಿಮ್ಮ ಏನು ಸ್ಥಳೀಯ ಶಾಸಕರು ನೀವಾಗಿರ್ಬೋದು, ನಿಮ್ಮ ಅಧಿಕಾರಿಗಳಿರ್ಬೋದು, ಹೋಗಿ ಸರ್ ಟೂ ವೀಲರಲ್ಲಿ ತಿರುಗಾಡಿ ಸರ್, 4 ಸತಿ ಗೊತ್ತಾಗುತ್ತೆ ನಿಮಗೆ ಏನು ಎಷ್ಟು ಕಷ್ಟ ಅನಿಸ್ತಿದೆ ಅಂತೇಳಿ. ಧೂಳು ರೀ, ಸತ್ತಾಗ್ಬಿಡ್ತಾರೆ ಜನಗಳು, ಕೇಳೋನ್ ಗತಿ ಇಲ್ಲ ಕಣ್ರಿ ಅಲ್ಲಿ. ಬಡವರ ಕಷ್ಟ ಕೇಳೋನ್ ಗತಿ ಇಲ್ಲ ಅಲ್ಲಿ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಿಕ್ಷೆ ಬಿಡ್ತಿರಲ್ರಿ ರಾಜಕಾರಣಿಗಳು. ನಿಮಗೆ ಮಾನ ಮರ್ಯಾದೆ ಐತಿನ್ರಿ ನಿಮಗೆ? ನಮಗೆ ಓಟ್ ಹಾಕ್ಬಿಡಿ, ನಿಮ್ಗೆ ಗೆಲ್ಸ್ಕೊಡಿ, ನಿಮ್ಗೇನೋ ಮಾಡ್ತೀವಿ ಅಂತ ಕಾಲು ಹಿಡ್ಕೊಂತೀರ. ಇವತ್ತು ನಿಮಗೆ ಕೈ ಮುಗಿದು ಅವರೇ ಓಟ್ ಹಾಕಿದ ತಪ್ಪಿಗೆ ನಿಮಗೆ ಕಾಲು ಹಿಡ್ಕೊಂಡಂಥ ಪರಿಸ್ಥಿತಿ ಬಂದಿದೆ ಅವ್ರಿಗೆ. ಇದು ಅಂತ ನಾವು ಆಟ ಓಡಿಸ್ತಾ ಇದ್ದೀವಿ. ಇಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ, ರೋಡು ಚೆನ್ನಾಗಿಲ್ಲ, ಎಲ್ಲ ಕಿತ್ತೋಗಿ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಹುಡುಗರು ಎಲ್ಲ ಸ್ಕೂಲ್ ಹುಡುಗರೆಲ್ಲ ಬಿದ್ದು ಸತ್ತೋಗಿದ್ದಾರೆ. ಹಂಗಾಗಿ ಮಧ್ಯಮದವರೆಲ್ಲ ಬರ್ತಾರೆ, ನೋಡ್ತಾರೆ, ಹಂಗೆ ಹೋಗ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಮತ್ತು ಅವರ್ಯಾರ ನ್ಯೂಸ್ನವರು ಬಂದಿರು, ಅವರು ಇದೇ ಥರ ಇದು ಮಾಡ್ಕೊಂಡು ಹೋದ್ರು, ಏನು ಒಂದು ಸ್ವಲ್ಪನೂ ಉಪಯೋಗ ಮಾಡಿಲ್ಲ. ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಇನ್ನವರೆಗೂ ಯಾರು ಬಂದಿಲ್ಲ ಇಂಥವ್ರಿಗಾಗಿ. ಯಾರು ಕೂಡ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಮಸ್ಯೆ ಏನು ಅಂತ ಕೇಳೋಂಗಿಲ್ಲ ರೀ. ಸಮಸ್ಯೆ ನೀವೇನು ಕೇಳೋಕೆ ಹೋಗ್ಬಿಡಿ, ಅಲ್ಲಿ ಹೊರಟಾಗ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದು ಅಲ್ಲದಲ್ಲೇ ನೋಡಿ, ಆ ಒಂದು ಏನು ರಸ್ತೆ ಹೆಸರು ಎನ್ ಮಲ್ಲಪ್ಪ ರಸ್ತೆ, ಕರ್ನಾಟಕ ರಾಜ್ಯೋತ್ಸವ ಮತ್ತು ದೇವರಾಜು ಅರಸು ಪ್ರಶಸ್ತಿ ಪುರಸ್ಕೃತರು. ಎಂಥ ಮಹಾನ್ ಭಾವರು ಸಿಕ್ಕಿದಿರ್ರಿ. ಜೊತೆಗೆ ನೋಡ್ರಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಬ್ಬಾಗಿಲ್ಲಂತೆ. ಎರಡೂ ಕೂಡ ಮಹಾನ್ ಭಾವರು ಹೆಸರಿಕ್ಕಿದ್ದೀರಾ. ಯಾಕ್ರಿ ಆ ಸಂಗೊಳ್ಳಿ ರಾಯಣ್ಣ ಅವ್ರ ಹೆಸರಿಗೆ ಅವ್ರಿಗೂ ಮಸಿ ಬೀಳಂತ ಕೆಲಸ ಮಾಡ್ತೀರಾ? ಮಲ್ಲಪ್ಪ ರಸ್ತೆ ಅಂತ ಇಕ್ಕಿದ್ದೀರಾ, ಅವ್ರಿಗೂ ಮಸಿ ಬೀಳಂತ ಕೆಲಸ ಮಾಡ್ತಿದ್ದೀರಾ? ಏನ್ರಿ ಬಂದಿರೋದು ನಿಮಗೆ ದೊಡ್ಡರಾಗ? ನಿಮಗೆ ರಾಜಕಾರಣಿಗಳು, ಅಧಿಕಾರಿಗಳು ಯಾಕ್ರಿ ಜನಗಳು ರಕ್ತ ಹೀರುತ್ತಾ ಇದ್ದೀರಾ? ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ರಿ ನೀವು. ಇವತ್ತು MLA ಆಗಲಿ, ಇವತ್ತು ಅಧಿಕಾರಿಗಳಾಗಲಿ, ಹೋಗಿ ಕೂತ್ಕೊಳ್ರಿ ಅರ್ಧ ಗಂಟೆ ಧೂಳಲ್ಲಿ. ಸತ್ತಾಗ್ಬಿಡ್ತೀರ ಕಣ್ರಿ ನೀವು. ಆಗಲ್ಲ ನಿಮ್ಮಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದ್ರೆ ಯಾರ್ದೋ ದುಡ್ಡಲ್ಲಿ ಐಷಾರಾಮಿ ಜೀವನ ಮಾಡ್ತಿದ್ದೀರ ನೀವು. ಅರ್ಧ ಗಂಟೆ ಕೂತ್ಕೊಳ್ರಿ ಅಲ್ಲಿ ರೋಡಲ್ಲಿ. ಇಲ್ಲವೆಲ್ಲ ಕಾಲೇ ಬಂದು ಒಕ್ಕರ್ಸ್ಕೊಂಡೋಗ್ಬಿಡ್ತೀರ ನೀವು. ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಕಾಣಿ ವ್ಯಕ್ತಿಗಳಿಗೆ. ಇನ್ನು ಜಿಲ್ಲಾ ಮಂತ್ರಿಯವರು, ಅಯ್ಯೋ ಸ್ವಾಮಿ, ನಿಮ್ಮ ಜಿಲ್ಲೆಯಲ್ಲಿ ಏನೋ ನಡೀತಿದೆ ನಿಮ್ಮ ಮಾಹಿತಿ ಇದೆಯೇನ್ರಿ? ನಿಮಗೆ ಇದೆಯಾ ಮಾಹಿತಿ? ಇದೆಯಾ? ನಿಮ್ಮ ರಾಜಕೀಯದ ವ್ಯವಸ್ಥೆಗಳು, ದಿಕ್ಕುಗಳೇ ಬದಲಾಗ್ತಾವೆ ಕಣ್ರಿ. ಸರ್ಕಾರದಲ್ಲಿ ನಾನು CM ಆಗ್ಬೇಕು, ನೀನು CM ಆಗ್ಬೇಕು, ನಿಮ್ಮ ಜಂಜಾಟದಲ್ಲಿ, ನೀವು ಕಿತ್ತಾಡೋದಲ್ಲಿ ನೀವಿದ್ದೀರಾ. ನಿಮಗೆ ಓಟ್ ಹಾಕಿದ ತಪ್ಪಿಗೆ ನಿಮಗೆ ಸರ್ಕಾರ ರಚನೆ ಮಾಡ್ಕೊಂಡು ಜನಗಳು ಇವತ್ತು ಕಷ್ಟದಲ್ಲಿ ಅವ್ರು ಯಾರು ಕೇಳ್ತಾ ಇದ್ದೀರೇನ್ರಿ? ತುಮಕೂರಲ್ಲಿ ಒಬ್ಬ ಅಧಿಕಾರಿ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಮೀಸೆ ಹೊತ್ತ ಗಂಡಸು ಜನಗಳಿಗೆ ಕಷ್ಟ ಸುಖ ಕೇಳಂತ ಯಾವನ ಗತಿ ಇಲ್ಲ ರೀ. ಸರ್, ಅದು ಈ ರೋಡ್ ಸುಮಾರು 7-8 ತಿಂಗಳಿಂದ ಹಿಂಗೆ ಐತೆ. ನ್ಯೂಸ್ನವ್ರು ಬರ್ತಾರೆ, ಹೋಗ್ತಾರೆ, ನ್ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಯಾರು ಬಂದು ತಲೆ ಕೆಡಿಸ್ಕೊಂತಿಲ್ಲ, ರಾಜಕಾರಣಿಗಳು ಯಾರು ಬರ್ತಿಲ್ಲ, ನೋಡ್ತಿಲ್ಲ. ನಮಗಂತೂ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಧೂಳು, ಸಿಕ್ಕಾಪಟ್ಟೆ ಧೂಳು. ನಮ್ಮ ಸ್ಟ್ಯಾಂಡಿಗೆ ನಿಂತ್ಕೊಳಕ್ಕೂ ಧೂಳು ಕುಡಿಯೋಕ್ಕಾಗಲ್ಲ, ಹಂಗಾಗಿ ಹೋಗ್ಬಿಟ್ಟಿದ್ದೀವಿ. ಎಸ್ಮಲ್ ಹತ್ರ ರೋಡ್ ಕಿತ್ತಾಕಿರೋ ಇಲ್ಲಿ ಸ್ಟಾರ್ಟ್ ಆಯ್ತು. ಇಲ್ಲಿ ಸ್ಟಾರ್ಟ್ ಆದಾಗಿಂದ ಗುಂಡಿಗಳು ನೋಡ್ರಿ, ನೀವೇ ಮುಂದೆ ಹೋಗಿ ನೋಡ್ರಿ. ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಗಿ ಸತ್ತೇ ಹೋಯ್ತು ಹುಡುಗಿ. ಮನೆಯಲ್ಲಿ ಇದು ಒಂದು ಪಾಪು ಬಿದ್ದು ಏಟ್ ಮಾಡ್ಕೊಂಡು ಯಾರು ಬಂದು ನೋಡಾರು ಇಲ್ಲ, ಏನಿಲ್ಲ. ಸ್ಥಳೀಯವಾಗಿ ಶಾಸಕರು BJP ಇದ್ದಾರೆ. ರಾಜ್ಯದಲ್ಲಿ ಏನೋ ಕಾಂಗ್ರೆಸ್ ಸರ್ಕಾರ ಇದೆ, ಇನ್ನು JDS BJP ಮಿಂಗಾಲಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ವಿರೋಧ ಪಕ್ಷದವ್ರು ಪ್ರತಿಭಟನೆ ಮಾಡಬೇಕು. ಯಾರು ಪ್ರತಿಭಟನೆ ಮಾಡ್ತಾರೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನವರು ರಸ್ತೆ ಸರಿಯಿಲ್ಲ ಅಂತ ಪ್ರತಿಭಟನೆ ಮಾಡೋಕ್ಕಿಲ್ಲ. ಸ್ಥಳೀಯ ಶಾಸಕರು ಜೊತೆ ಬಿಜೆಪಿನವರು ಪ್ರತಿಭಟನೆ ಮಾಡೋಕ್ಕಾಗಲ್ಲ. JDS ಮಿಂಗಾಲಾಗಿದೆ. ನೋಡಿ, ರಾಜಕೀಯದ 3 ದಿಕ್ಕಿನ ವ್ಯವಸ್ಥೆ ಹೆಂಗೆ ಹಾಳಾಗೋಗಿದೆ ಅಂತೇಳಿ. ಏನೋ ರೀ, ಎಲ್ಲ ಅಲ್ಲಿ ರಸ್ತೆ ಇದೆಯಲ್ಲ ಸಂಪೂರ್ಣ ಹಾಳಾಗೋಗಿದೆ ಕಣ್ರಿ. ನಮಗೆ ಹೇಳೋದಕ್ಕಾಗಲ್ಲ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ದರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಹೋಗ್ರಿ, ಫಸ್ಟ್ ಕೆಲಸ ಮಾಡಿಸಲಿ. ಒಂದು ಲಾರಿ ಹೋಗಿದ್ರೆ ಆ ಟೈರ್ ಅರ್ಧ ಭಾಗ ಕೆಳಗಡೆ ಇಳ್ತದೆ ಕಣ್ರಿ. ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಯಾಕ್ರಿ ಜನಗಳು ಇಷ್ಟೊಂದು ಅಯ್ಯೋ ಅನ್ಸ್ಕೊಂತಿದ್ದೀರ ನೀವು? ಒಳ್ಳೇದಾಗುತ್ತೀರ ನಿಮಗೆ? ನಿಮ್ಮ ಹೆಂಡತಿ ಮಕ್ಳು ಒಳ್ಳೇದಾಗುತ್ತೇನ್ರಿ? ಹಾಳಾಗೋಗ್ತೀರ ರೀ. ಆ ಧೂಳು ಕುಡ್ಕೊಂಡು ಬಡವ್ರು ವ್ಯಾಪಾರ ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಸಂಸಾರ ನಡೆಸ್ಬೇಕು. ಅಂಥವ್ರನ್ನ ನೀವು ಗೋಳಿಕೊಂತ ಇದ್ದೀರಾ? ಒಳ್ಳೇದಾಗುತ್ತಾ ನಿಮಗೆ? ನೋಡೋಣ ಹೇಳಿ. ಯಾರು ಬಂದಿಲ್ಲ, ನೋಡಿಲ್ಲ. ರೋಡು ರೆಡಿ ಮಾಡೋಣ ಅಂತ ಯಾರು ಬರ್ತಾ ಇಲ್ಲ. ಈ ಕೂಡಲೇ ಸ್ಥಳೀಯ ಶಾಸಕರಾಗಿರ್ಬೋದು, ಇಲ್ಲ MP ಆಗಿರ್ಬೋದು, ಇಲ್ಲ ಪರಮೇಶ್ವರರಾಗಿರ್ಬೋದು, ನಗರ ಪಾಲಿಕೆರಾಗಿರ್ಬೋದು, ಯಾರಾಗ್ರಿ
ಹೋಗ್ಬಿಟ್ಟು ಫಸ್ಟ್ ನೋಡ್ಬಿಟ್ಟು ಏನು ಸಮಸ್ಯೆ ಅಂತ ನೋಡಿರಿ ನೀವು. ಇದು ನೀವು ನೋಡಲಿಲ್ಲ ಏನೋ ಆನ್ಲೈನ್ ಟಿ ವಿ ಅಂತ ಇದರಂತೂ ನಿರಂತರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ರಸ್ತೆ ಸರವತ್ತಾಗ ಬಿಡಲ್ಲ. ನಿಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತೀನಿ ನಾನೇ. ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಹೋಗ್ರಿ, ಫಸ್ಟಾಗಿ ನೋಡ್ರಿ ಅಲ್ಲಿ ಜನಗಳಿಗೆ ಕಷ್ಟನ. ಹಂಗಾಮಿ ದುಡ್ಡು ಬೇರೆ ಭಾಷೆಯಲ್ಲಿ ಇನ್ನೊಂದು ಥರ ಈ ದುಡ್ಡು ಅಂತ ಹೇಳ್ತಾರೆ. ಅಂಥ ದುಡ್ಡನ್ನ ತೇಕೊಂಡು ನೀವು ನಿಮ್ಮ ಕಡೆ ನೀವು ಇದ್ದೀರ. ನೀವು ನಿಮ್ಮ ಯೋಗ್ಯತೆಗಳಿಗೆ ಯಾಕ್ರಿ ಮನುಷ್ಯ ಜನ್ಮ? ಅಧಿಕಾರ ನಿಮಗೆಲ್ಲ ಇದೆ. ಅಧಿಕಾರ ಇದ್ದಾಗ ಏನೋ ಒಂದು ಬಡವ್ರಿಗೆ ಸಹಾಯ ಮಾಡಿರಿ. ಆ ಮಾಡೋಕ್ಕೆ ಮನೋಭಾವನೆ ಇಲ್ಲ ಅಂದರೆ ಎಲ್ಲರೂ ರಾಜೀನಾಮೆ ಕೊಟ್ಟು ಹೊರಟಾಗ್ಬಿಡ್ರಿ ಮನೆ ಕಡೆಗೆ. ನಿಮ್ಮ ವ್ಯಕ್ತಿಗಳಿಗೆ ಹದಗೆಟ್ಟ ರಸ್ತೆ ತಲೆ ಕೆಡಿಸಿಕೊಳ್ಳೋದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ನೋಡೋಣ ಎಷ್ಟು ಮಟ್ಟಿಗೆ ಅಲ್ಲೋಗ್ಬಿಟ್ಟು ರಸ್ತೆನ ಸರಿಪಡಿಸೋಂಥ ಕೆಲಸ ಮಾಡ್ತೀರಂತ ನಾವು ಕೂಡ ಕಾಯ್ದು ನೋಡ್ತೀವಿ. ಮಾಡಿಲ್ಲ ಅಂದರೆ ತುಮಕೂರಲ್ಲಿ ಇರ್ತಕ್ಕಂಥ ಸಂಘಟನೆಗಳು ನಾನೇ ಮನವಿ ಮಾಡ್ಕೊಂಡು ನಾನೇ ಕೂತ್ಕೊಂತೀನಿ ಗಿಡರಲ್ಲಿ. ಶಿರಾಘಟ್ಟ ರಸ್ತೆಯಲ್ಲಿ 1 ದಿವಸ ಅಲ್ಲ, 2 ದಿವಸ ಆಗಲಿ, 3 ದಿವಸ ಆಗಲಿ ರಸ್ತೆ ಪೂರ್ತ ಬಂದು ಮಾಡಿ ಸಂಘಟನೆಗಳ ಒಂದು ಸಹಾಯ ತಗೊಂಡು, ಬೇರೆಯವರಿದ್ದಾರೆ ಸ್ಥಳೀಯಲ್ಲಿ ಸಾರ್ವಜನಿಕರ ಒಂದು ಸಹಾಯ ತಗೊಂಡು ನಾನೇ ಮುಂದಿನ ಪ್ರತಿಭಟನೆ ಮಾಡ್ತೀನಿ ರೀ. ಜನಗಳು ಅನ್ಯಾಯ ಸತ್ತೋಗ್ತಾವ್ರಿ. ಇಂಥದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು ಬೇಡವ? ನಾವೇನಾರು ಹೇಳಿದ್ರು ಆನ್ಲೈನ್ ಟಿ ವಿದಾಗ ನಮಗೆ ಮಕ್ಕಳು ವಿಚಾರ ಕಣಪ್ಪ ಅಂತ ನೀವೇ ಹೇಳ್ತೀರಾ. ಆನ್ಲೈನ್ ಟಿ ವಿ ಇದು ನೈಜ ಅವ್ರಿಗೆ ಬಿಟ್ಟಾರ. ನಮಸ್ಕಾರ.